ಸ್ವಾತಂತ್ರ್ಯ ತಂದು ಕೊಟ್ಟ ಗಾಂಧೀಜಿ. ಗಾಂಧಿ ಹೆಸರಿನ ನಗರಕ್ಕೆ ಯಾವಾಗ ಸ್ವಾತಂತ್ರ್ಯ? ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರ ಹೆಸರು ಅಜರಾಮರ. ಆದರೆ ಅವರ ಹೆಸರಿನ ಕುಕನೂರು ಪಟ್ಟಣದ ಗಾಂಧಿನಗರಕ್ಕೆ ಇಂದಿಗೂ ಸ್ವಾತಂತ್ರ್ಯ ಇಲ್ಲ ಎನ್ನುವ ನಗರವಾಸಿಗಳ ಗೋಳು. ಕುಕನೂರು ಪಟ್ಟಣದ 12ನೇ ವಾರ್ಡ್ ಗಾಂಧಿನಗರದಲ್ಲಿ ಚರಂಡಿಗಳೆಲ್ಲ ತುಂಬಿ ಕಸ ಕಡ್ಡಿಗಳೆಲ್ಲ ಮನೆಗಳ ಬಾಗಿಲಿಗೆ ಬಂದು ನಿಲ್ಲುತ್ತಿದ್ದು, ಪ್ರತಿಯೊಬ್ಬ ನಗರ ನಿವಾಸಿಗಳು ಮೂಗು ಮುಚ್ಚಿಕೊಂಡು ಕುಳಿತುಕೊಳ್ಳುವ ದುಸ್ಥಿತಿ ನಿರ್ಮಾಣವಾಗುವುದಲ್ಲದೆ ವಿವಿಧ ಕಾಯಿಲೆಗಳಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣ ಉಂಟಾಗಿದೆ. ಚರಂಡಿಗಳ ಮಾರ್ಗಗಳಲ್ಲಿ ಅನಧಿಕೃತ ಕಟ್ಟಡಗಳು ನಿರ್ಮಾಣಗೊಂಡಿವೆ ಎಂದು ಸಾಕಷ್ಟು ಸಾರಿ ಪಟ್ಟಣ ಪಂಚಾಯಿತಿಯವರಿಗೆ 12ನೇ ವಾರ್ಡಿನ ನಿವಾಸಿಗಳು ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಚರಂಡಿಯ ನೀರು ಸುಗಮವಾಗಿ ಹೋಗಲು ದಾರಿ ಕಲ್ಪಿಸಬೇಕು ಎಂದು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸಹಿತ ಇಂದಿಗೂ ಗಾಂಧಿನಗರಕ್ಕೆ ಸ್ವಾತಂತ್ರ್ಯ ಸಿಗದ ಹಾಗೆ ನಡೆದುಕೊಳ್ಳುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸಾಕಷ್ಟು ಸ್ವಚ್ಛತೆಗಾಗಿ ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಹಣವನ್ನ ನೀಡುತ್ತಿದ್ದು, ಆದರೂ ತಾಲೂಕು ಕೇಂದ್ರವಾದ ಪಟ್ಟಣದಲ್ಲಿಯೇ ಇಂತಹ ದುಸ್ಥಿತಿ ಇದೆ ಎಂದರೆ ಇನ್ನು ಹಳ್ಳಿಗಳ ಪಾಡೇನು? ಸಾಕಷ್ಟು ಸಾರಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೂ ಸಹಿತ ಇತ್ತ ಕಡೆ ನೋಡುತ್ತಿಲ್ಲ ಎಂದು 12ನೇ ವಾರ್ಡಿನ ನಿವಾಸಿಗಳು ಸಂಬಂಧಪಟ್ಟ ಅಧಿಕಾರಿಯವರಿಗೆ ಹಿಡಿ ಶಾಪ ಹಾಕಿದರು. ಸ್ವಚ್ಛತೆ ಮರೀಚಿಕೆಯಾದ ಗಾಂಧಿನಗರದಲ್ಲಿ ಕುಡಿಯುವ ನೀರಿಗೂ ಸಹಿತ ಸರಿಯಾದ ಸಮಯಕ್ಕೆ ನೀರು ಬಾರದೆ ನೀರಿಗಾಗಿಯೂ ತೊಂದರೆ ಅನುಭವಿಸುತ್ತಿದ್ದಾರೆ. ಚರಂಡಿಗಳು ಸ್ವಚ್ಛತೆನೇ ಇಲ್ಲದೆ ಎಲ್ಲೆಂದರೆ ನಿಲ್ಲುತ್ತಿರುವ ನೀರು ಸಾರ್ವಜನಿಕರಿಗೆ ರೋಗದ ಗೂಡಾಗಿ ಮಾರ್ಪಾಡಾಗಿದೆ ಎಂದು ನಿವಾಸಿಗಳು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಇನ್ನು ಮುಂದಾದರೂ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರುವಾಸಿಯಾದ ಗಾಂಧೀಜಿಯವರ ಹೆಸರಿನ ನಗರದ ಸ್ವಚ್ಛತೆಗೆ ಅಲ್ಪ ಮಟ್ಟಿಗೆ ಆದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೋಡವರು ಇಲ್ಲವೋ? ಜನಪ್ರತಿನಿಧಿಗಳು ತಮ್ಮ ವೋಟ್ ಬ್ಯಾಂಕಿಗಾಗಿ ಮನೆಯ ಬಾಗಿಲಿಗೆ ಬರೋದು ಮಾತ್ರವಲ್ಲ, ತಮ್ಮ ಮತಕ್ಷೇತ್ರದಲ್ಲಿ ಏನು ನಡೆಯುತ್ತಿದೆ ಎಂದು ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡಿರಬೇಕು ಎಂದು ಹೆಸರು ಹೇಳಲು ಇಚ್ಛಿಸದ ವಾರ್ಡ ನಿವಾಸಿ ಹೇಳಿದರು. ಸುದ್ದಿಯನ್ನು ವೀಕ್ಷಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇನ್ನು ಮುಂದಾದರೂ ಗಾಂಧಿನಗರಕ್ಕೆ ಸ್ವಚ್ಛತೆಯ ಸ್ವಾತಂತ್ರ್ಯ ತಂದು ಸ್ವಚ್ಛತೆ ಕಾಪಾಡುವರು ಇಲ್ಲವೋ ಕಾದು ನೋಡಬೇಕಿದೆ. ವರದಿ ಚೆನ್ನಯ್ಯ, ಹಿರೇಮಠ, ಕುಕನೂರು. ಇವತ್ತು ಒಂದು ದೊಡ್ಡ ಸಮಸ್ಯೆ ಅಂತಲೂ ಹೇಳ್ಬೋದು. ನಮ್ಮ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಗಾಂಧಿನಗರ, ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳಂಥ ಹೆಸರನ್ನು ನಮ್ಮ ಪಟ್ಟಣದ ಒಂದು ಏರಿಯಾ ಗಾಂಧಿನಗರ ಅಂತ ಇಟ್ಟಿದ್ದಾರೆ. ಅಂಥ ಗಾಂಧಿನಗರದಲ್ಲಿ ಏನಾಗಿದೆಯಪ್ಪ ಅಂದರೆ ಇವತ್ತು ಅವ್ರಿಗೆ ಸ್ವಾತಂತ್ರ್ಯನೇ ಇಲ್ಲ ಅನ್ನೋ ರೀತಿಯಾಗ ಪಟ್ಟಣ ಪಂಚಾಯಿತಿಯವರು ವರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಅದು ಅಲ್ಲದೆ ಎಲ್ಲ ಗಟ್ಟರಗಳು ತುಂಬಿ ತುಳ್ಕಾಕತ್ತವು. ಹೀಗಾದರೆ ಅಂಥ ಒಂದು ತುಂಬಿ ತುಳ್ಕಾಡಿ ರೋಗ ರುಜಿನಗಳು ಬಂದು ಇವತ್ತಿಗೂ ನಾನಾ ರೀತಿಯ ಪೇಷಂಟ್ಗಳಾಗಿ ಆಸ್ಪತ್ರೆಗೆ ಹೋದ್ರೆ ಸರಿಯಾದ ಚಿಕಿತ್ಸೆನೂ ಸಿಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಅವರಿಗೆ ಒದಗಿ ಬಂದಿದೆ. ಆದ್ದರಿಂದ ಅಂಥ ಗಾಂಧೀಜಿ ಹೋರಾಡಿದಂಥ ಒಂದು ನಗರ, ಚಿಕ್ಕ ನಗರ ಇದು ಗಾಂಧಿನಗರ ಅಂಥೇಳಿ, ಈ ಗಾಂಧಿನಗರಕ್ಕೆ ಸ್ವಾತಂತ್ರ್ಯವನ್ನು ಯಾವಾಗ ತಂದು ಕೊಡ್ತಾರಂತ ನೋಡಬೇಕಾಗಿ ನಾವು ಪಟ್ಟಣ ಪಂಚಾಯಿತಿಯವರು ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಯವರು, ಮಾನ್ಯ ಶಾಸಕರು, ಸಚಿವರು ಎಲ್ಲರೂ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಪ್ರತಿಯೊಂದು ಏರಿಯಾಗಳಿಗೆ ಸ್ವಚ್ಛ ಇಲ್ಲ, ಎಲ್ಲ ಕಡೆಗೂ ಕಸ ಕಡ್ಡಿ ಎಲ್ಲ ತುಂಬಿ ತುಳುಕಾಡ್ತಾ ಇದೆ. ಅಂಥ ಒಂದು ಸಮಸ್ಯೆ ಉಂಟಾಗಿದೆ. ಆದರೆ ಈ ಗಾಂಧಿನಗರಕ್ಕೆ ಎಂದು ಸ್ವಾತಂತ್ರ್ಯ ತಂದು ಕೊಡ್ತೀರಂತ ನಾವು ಕಾದು ನೋಡಬೇಕಾಗಿದೆ. ಕರ್ನಾಟಕ ಸರ್ಕಾರ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಮುತ್ತಣ್ಣ ಅಂತೇಳಿ, ಗಾಂಧಿನಗರದ ನಿವಾಸಿ. ಎಷ್ಟನೇ ವಾರ್ಡ್ ಇದು? 12ನೇ ವಾರ್ಡು. ಹಾಂ. ಇವತ್ತು ಕರ್ನಾಟಕ ಸರ್ಕಾರ ದಲಿತರ ಕಾಲೋನಿಗೆ ಅಂತೇಳಿ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಡ್ತಾ ಇದೆ, SCP ಮತ್ತು TSP ಅನುದಾನದಲ್ಲಿ. ಆದರೂ ಕೂಡ ಇವತ್ತು ದಲಿತರ ಏರಿಯಾನ ನೀವು ನೋಡ್ಬೇಕು ಸರ್. ಇವತ್ತು ಮಕ್ಕಳು ಮತ್ತು ವೃದ್ಧರು ಓಡಾಡಬೇಕಾದ್ರೆ ಇಲ್ಲಿ ಕಾಲು ಜಾರಿ ಬೀಳೋದಾಗಲಿ ಮತ್ತು ಅವರ ಆರೋಗ್ಯದಲ್ಲಿ ತುಂಬಾ ಒಂದು ವೈರಸ್ ಅಂತಕ್ಕಂಥ ಅಣುವಿನ ಥರ ಈ ಥರ ಇರ್ತಕ್ಕಂಥ ಒಂದು ಸ್ಥಿತಿಯೊಳಗೆ ಅವರು ಜೀವನ ಮಾಡುವಲ್ಲಿ ತುಂಬ ಕಷ್ಟಕರವಾಗಿದೆ. ಈ ಥರ ರಸ್ತೆಯಲ್ಲಿ ಮತ್ತು ಈ ಥರ ಗುಂಡಿಗಳು ಮತ್ತು ಈ ಥರ ಗಟರ್ಗಳನ್ನು ಸ್ವಚ್ಛ ಮಾಡದೇ ಇರುವುದು ಮತ್ತು ಈಗ ಇದು ಒಂದು 2 ತಿಂಗಳಾಯಿತು. 2 ತಿಂಗಳಲ್ಲಿ ಸರಿಯಾಗಿ ನೀರು ಕೂಡ ಬಿಡ್ತಾ ಇಲ್ಲ. ಅದನ್ನು ಪಟ್ಟಣ ಪಂಚಾಯತ್ ಗಮನಕ್ಕೆ ನಾವು ಸಾಕಷ್ಟು ಬಾರಿ ಹಲವು ಬಾರಿಗಳು ಹೇಳಿದರೂ ಕೂಡ ಅವರು ಇವತ್ತು ಕಣ್ಣು ಮುಚ್ಚಿ ಕುಂತಿದ್ದಾರೋ ಏನೋ ಅಥವಾ ಅವರಿಗೆ ಯಾವುದಾದ್ರೂ ಒತ್ತಡ ಇದೆಯೋ ನಮಗೆ ತಿಳಿತಾ ಇಲ್ಲ. ಆದರೂ ಕೂಡ ನಾವು ಇದೊಮ್ಮೆ ಅವರಿಗೆ ಮನಪೂರ್ವಕವಾಗಿ ವಿನಮ್ರ ಮಾಡುತ್ತೇವೆ. ದಯಮಾಡಿ ಅವರು ಇದನ್ನು ಅಲ್ಲಿರ್ತಕ್ಕಂಥ ಒಂದು ಇವಾಗೇನು ಚರಂಡಿ ನೀರು ಹೋಗ್ತಕ್ಕಂಥ ರಸ್ತೆಯಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರ ಬಾರಿ ಒಂದು
ಸುಮಾರು ಒಂದು 3-4 ಬಾರಿ ನಾವು ಮನವಿಯನ್ನು ಕೊಟ್ಟಿದ್ರು ಕೂಡ ಇವತ್ತಿಗೂ ಅದನ್ನೇನು ಗಮನಿಸದೆ ಇವತ್ತು ಹಂಗೆ ಅದು ಕೂಡ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ದಯಮಾಡಿ ಇದನ್ನು ಮುಂದೆ ಕಂಟಿನ್ಯೂ ಮಾಡಬೇಡ್ರಿ. ಇದನ್ನು ದೊಡ್ಡ ಮಟ್ಟಕ್ಕೆ ಡಿ ಸಿ ಅವ್ರ ಹತ್ರ ಮತ್ತು ಇನ್ನಿತರ ದೊಡ್ಡ ಅಧಿಕಾರಿಗಳ ಹತ್ರ ವೈದ್ಯ ಇರೋ ಥರ ನೀವು ನೋಡಿಕೊಳ್ಬೇಕಂತೇಳಿ ಪಟ್ಟಣ ಪಂಚಾಯತಿಯಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ಗಾಂಧೀಜಿಯವರು, ಆ ಗಾಂಧೀಜಿಯವರ ಹೆಸರಿರ್ತಕ್ಕಂಥ ನಮ್ಮ ಗಾಂಧಿನಗರ ಇವತ್ತು ಅವರ ಕನಸು. ಅಲ್ರಿ ಸರ, ಇವೆಲ್ಲ ಚೆನ್ನಾಗಿದ್ಲ. ಮತ್ತೆ ಈ ಘಾಟಿನ ವಾಸನೆಗೆ ಎಲ್ಲದಕ್ಕೂ ಊಟ ಮಾಡಾರ್ದಂಗಾಗಿ ಆರಾಮಿರ್ಲಾರ್ದಂಗೆ ಆಗಿದ್ದಾಳ. ಈಗ ಇಲ್ಲೆಲ್ಲ ಸ್ವಚ್ಛತೆ ಮಾಡಿಸಿಲ್ಲ, ಏನಿಲ್ಲ, ಸ್ಮೆಲ್ ಆಗ್ತದೆ. ಒಳ್ಳೆ ಅವ್ರ ದವಾಖಾನಿಗೆ ಹೋದ್ರೆ ಮುಟ್ಟಿ ಕಾಟ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಏನಪ್ಪ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಸುಮ್ಮನೆ ಈಗ ವೈಫೈ ಕನೆಕ್ಟ್ ಹೆಂಗೆ ಆಗ್ತದೆ ಆ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಇದಕ್ಕೆ ಹೆಂಗೆ ಸರ್ ಏನಂತ ಗೊತ್ತಾಗ್ತಿಲ್ಲ ನಮ್ಗೆ. ಇದೇನು ಸರ್ಕಾರ ಹೆಂಗೋ ಏನು ಎದ್ರದ್ದು ಏನೋ ಗೊತ್ತಾಗ್ತಿಲ್ಲ, ವಿಚಾರಿಸ್ತಾ ಇಲ್ಲ. ಅಲ್ಲಿ ನೀವು ಆಸ್ಪತ್ರೆಯಲ್ಲಿ ಹೋದ್ರೆ ಹೆಂಗೆ ಮಾಡೋದು ಸರ್? ಪಟ್ಟಣ ಪಂಚಾಯತಿ ಅವ್ರಿಗೆ ಹೋಗಿ ತಿಳಿಸಿರ ಗಟ್ರ ಬೆಳೆದಿಲ್ಲ ಅಂತ? ಸರ್ ಎಲ್ಲ ಹೇಳಿದೆ, ಇದನ್ನ ಹಾಕಿದೆ, ವಾಟ್ಸಪ್ಗೆ ಹಾಕಿದ್ದೀವಿ, ಫೋಟೋ ಗಿಟ ತೆಗೆದು, ಆದರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೇನು ಮಾಡ್ತೀರಾ ಗೊತ್ತಿಲ್ಲ ಸರ್. ಸ್ವಲ್ಪ ಏನೋ ಇದು ತೋರಿ. ಇದನ್ನು ಬೆಳಿತಾರ ಈ ಗಟ್ರ? ಹಾಂ, ಒಟ್ಟಾರೆ ಇಲ್ಲೆಲ್ಲ ಸ್ವಚ್ಛ ಮಾಡವಲ್ರಿ. ಏನಾಗೈತೆ? ಯಾರು ಏನು ಬಳ ನೀರು ಹೋಗಲ್ಲ ನಮ್ಮ? ಹ್ಞೂ ಏನು ಮುದ್ಯಾರ ಎಲ್ಲಿ ಬೀಳ್ತೀರಿ ಇದ್ರಾಗ? ಅವತ್ತು ನೀರು ಮುಟ್ಟಿಲ್ಲ ಏನಿಲ್ಲ, ಆಗ ಮರಮ್ ಬಂದೈತಿ. ಅದೇ ನಮ್ಮ ಮಂಡ್ಯಾರ ಮಟ್ಟಕ್ಕೆ ಹೋಗಿ ಬಿದ್ದು ಬಂದಿದ್ವಿ. ಅದು ಕೂಡ ಹೇಳ ನೀರಿಲ್ಲ, ಮೋಟ್ರ್ ಕೆಟ್ಟೈತಿ ಅಂತಂದು ಅವಾಗ ಅಂದಿಂದ ಬಿಟ್ಟಾನ. ಎಷ್ಟು ಇಸ್ಕೊಂಡ್ಬಿಡ್ತಾರೆ ನೀರನ್ನ? 5 ದಿನಕ್ಕೆ 6 ದಿನಕ್ಕೆ ಬಿಡ್ತಾರ. ಯಾಕೆ 2 ದಿವ್ಸಕ್ಕೆ 3 ದಿವ್ಸಕ್ಕೆ ಬಿಡಲ್ಲ? ಯಾವ ನಗರ? ಎಷ್ಟನೇ ವಾರ್ಡ್ ಇದು? 12ನೇ ವಾರ್ಡು ಗಾಂಧಿನಗರ ನಮ್ಮ ಇದು. ಎಷ್ಟು ದಿವ್ಸಕ್ಕೊಮ್ಮೆ ಬಂದು ಬೆಳಿತಾರಮ್ಮ ಅವರು? ಕೇಳಿದ್ರೆ ಬಳಕ್ ಬರಲ್ಲ ಅಂದ್ರೆ ಒಟ್ಟ ಬರಲ್ಲ, ಬರೋದೇ ಇಲ್ಲ. ಹೊಳಿ ಕಡ್ಸ್ಕೊಂಡ್ರೆ ಈಗ ಗುದ್ದಾಡೋದ ಆ ಸಂಡೆ ಅಂತ ನೋಡಂಗಿಲ್ಲ ಹೊಲಸು. ಯಾವಾಗ ತೆಗಿತಾರೋ ಯಾವಾಗಿಲ್ಲ ಒಟ್ಟ ಗೊತ್ತಿಲ್ಲ, ಒಟ್ಟ ಬರೋದೇ ಇಲ್ಲ. ಏನಂತ ಕೇಳಿದ್ರೆ ತೆಗಿತೀವಿ ಬರ್ತೀವಿ ಅಂತಾರ, ಒಟ್ಟ ಮುಗಿಸ್ ನೋಡಂಗಿಲ್ಲ. 4 ದಿವ್ಸಕ್ಕೊಮ್ಮೆ ಬಿಡೋಕಂತಾರ, ಇವಾಗ 3 ದಿವ್ಸಕ್ಕೊಮ್ಮೆ ಬಿಡ್ತಿದ್ರು. 4 ದಿವ್ಸ ಮೊದ್ಲಾಗ ನೀರು ಚೆನ್ನಾಗಿ ಬಿಡ್ತಿದ್ದೀರ ನಮ್ಮ? ಹಾಂ, ಈಗೇನು ನೀರಿಗೂ ಸಮಸ್ಯೆ ಐತಿ, ಇಲ್ಲಿ ಗಟರ್ದು ಸಮಸ್ಯೆ ಐತಿ. ದೊಡ್ಡದು ಅಲ್ಲಮ್ಮ. ಒಟ್ಟಾರೆ ಇಲ್ಲೆಲ್ಲ ಪಳ್ಳಿ ಕಡದ ಎಲ್ಲರಿಗೆ ಒಂಥರ ಇದು ಹೊಲಸಾಗಿ ಇದಾಗೈತಿ ಅಂತ ಹೇಳ್ತಾರೆ. ಏನು ಒಟ್ಟು? ಹ್ಞೂ, ಜ್ವರ ಬರ್ತೈತಿ, ಮತ್ತೆ ಕೆಮ್ಮು, ಜ್ವರ, ಅದೆಲ್ಲ ಬರುತ್ತೆ ನೋಡ್ರಿ. ನೀರು ನಿಂತಂದು ಅದೇ ಗಲೀಜಾಗಿ ಜ್ವರ ಬರ್ತಾವೆ. ಮತ್ತೆ ಇಲ್ಲಿ ನೀವು ವಾರ್ಡ್ನ್ಯಾರು ಹೋಗಿ ಒಮ್ಮೆರ ಪಟ್ಟಣ ಪಂಚಾಯತಿ ಅಧಿಕಾರಿಗೆ ಹೇಳ್ಯಾರ? ಸಾಕಷ್ಟು ಬೇರೆ ಹೇಳಿರಿ. ಈಗ ಆದ್ರೂ ಅವ್ರು ಬಂದು ಬೆಳೆದಿಲ್ಲ ಹೆಂಗೆ?